ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಸಪ್ತಮಿಯವರೇ, ಎಲ್ಲೋಗಿದ್ರಿ ಇಷ್ಟೊತ್ತು? ನಿಮ್ಮ ಅತ್ತೆ ಹತ್ರ ಮಾತಾಡ್ತಿದ್ದೆ. ನಮ್ಮ ಅತ್ತೆ ಹತ್ರ ಮಾತಾಡ್ತಿದ್ರಾ? ಓ ಕುರಿ 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 ಕುರಿ. ಅದು ನಿಮ್ಮ ಹತ್ರ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು. ನಾನು ನಿಮ್ಗೇನೋ ಹೇಳ್ಬೇಕು ರೀ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ. ಇದು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ. ಇಲ್ಲ ಇಲ್ಲ ಇಲ್ಲ, ನಾನು ಹೇಳ್ಬೇಕು ಫಸ್ಟ್. ಲೇಡೀಸ್ ಫಸ್ಟ್, ಸೊ ನಾನೇ ಫಸ್ಟ್ ಹೇಳ್ಬೇಕು. ಸರಿ ಹೇಳಿ. ಹಂಗ ಬನ್ನಿ ದಾರಿಗೆ. ಅದೇನಂದ್ರೆ, ನೀವ್ ಹೆಣ್ಣೋಡಕ್ ಬಂದಾಗ ಮಾವನ ಹತ್ರ ಒಂದು ಕಂಡೀಷನ್ ಹಾಕಿದ್ರಿ. ನಂದು ಸಪ್ತಮಿದು ಮದ್ವೆ ಆದ್ಮೇಲೆ ಇಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಾನು ಓಕೆ ಅಂತಾನು ಹೇಳಿದ್ದೆ. ಅದೇ ತರ ನಾನು ಮಾವನ ಹತ್ರ ಒಂದು ಕಂಡೀಷನ್ ಹಾಕಿದ್ದೆ. ನೀವದ್ನ ಮರ್ತಿಲ್ಲ ಅನ್ಸುತ್ತೆ. ನಮ್ಮಪ್ಪ ಸಪ್ತಮಿ ಹಾಕಿರೋ ಕಂಡೀಷನ್ ಬಗ್ಗೆ ಹೇಳೇ ಇಲ್ವಲ್ಲ. ಇವಳೇನ್ ಕಂಡೀಷನ್ ಹಾಕಿರ್ದಳಪ್ಪ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀವೇನೋ ಹೇಳ್ಬೇಕು ಅಂತಿದ್ರಲ್ಲ, ಅದು ಫಸ್ಟ್ ಹೇಳಿ. ಅದು ಮದ್ವೆ ಆದ್ಮೇಲೆ ನಮ್ ಎರಡು ಕುಟುಂಬನೂ. ಅಕ್ಕ ಅಕ್ಕ, ಅಪ್ಪ ಕರೀತಿದ್ದಾರೆ. ಬಾವಾ, ಮಂದಾರ ಅತ್ತೆ ಮತ್ತೆ ಮಾವ ಬಂದಿದ್ದಾರೆ, ಬನ್ನಿ ಹೋಗೋಣ. ಹೌದೇನೆ ರೀ, ಮಂದಾರ ಅತ್ತೆ ಮತ್ತೆ ಮಾವ ಬಂದಿಯಾರಂತೆ, ಬನ್ನಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಅಲ್ವೋ ನಾಗರಾಜ, ನಮ್ಮ ಮಕ್ಕಳು ಮದುವೆನಲ್ಲಂತೂ ನಮ್ಮ ಇಡೀ ಏರಿಯಾನೇ ಕೊಂಡಾಡ್ತಾ ಇದೆ ಕಣಯ್ಯ. ಬಹಳ ಚೆನ್ನಾಗಾಯ್ತು ಮದ್ವೆ. ಅತ್ತೆ ಮಾವ ಈಗ ಬಂದ್ರಾ? ಹೂನಮ್ಮ. ಏನಪ್ಪ ಸಡನ್ ಆಗಿ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋದಿತ್ತು. ಅದು ಮಂದಾರ, ನೀನೇ ಹೇಳಮ್ಮ. ಸರಿ ಭಾವ. ಅದು ಸಪ್ತಮಿ ಶ್ರೀಮಂತು, ಸ್ವಲ್ಪ ಅಲ್ಲಿ ಕೂತಿರ್ತೀರಾ? ಸರಿ ಅತ್ತೆ. ಕಿಟಿ, ನಮ್ರತ, ಅಲ್ಲಿ ಒಳಗೆ ಅದೇನ್ ಕೆಲಸ ಇದೆ ನೋಡ್ ಹೋಗಮ್ಮ. ಸರಿಯಪ್ಪ. ಬೀಗ್ರೆ, ವಿಷಯ ಏನು ಅಂದ್ರೆ, ಇವತ್ ನಡಿಬೇಕಾಗಿರೋ ಪ್ರಸ್ತ ನಮ್ಮನೆಯಲ್ಲೇ ನಡಿಬೇಕು. ಅವರಿಬ್ರನ್ನೂ ನಮ್ ಜೊತೆನೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಬೀಗ್ರೆ, ಇವತ್ ನಡಿಬೇಕಾಗಿರೋ ಶಾಸ್ತ್ರಕ್ಕೆ ಎಲ್ಲ ಏರ್ಪಾಡು ಮಾಡಿದೀವಿ. ಈ ಪ್ರಸ್ತದ ವಿಶೇಷ ಹೆಣ್ಣಿನ ಮನೆಯಲ್ಲೇ ನಡಿಬೇಕು ನಿಜ. ಆದ್ರೆ ನಮ್ಮ ವಂಶದಲ್ಲಿ ಇಷ್ಟು ವರ್ಷದಿಂದಾನು ಗಂಡಿನ ಮನೆಯಲ್ಲೇ ನಡೆಸ್ಕೊಂಡು ಬಂದಿದ್ದೀವಿ. ಪರಂಪರೆ ಪದ್ಧತಿನ ಅಡ್ಡಿಪಡಿಸೋದು ಸರಿ ಬರೋದಿಲ್ಲ. ಗಂಡಿನ ಮನೆಯಲ್ಲೇ ಪ್ರಸ್ತ ನಡೆದ್ರೆ ಗಂಡು ಮಗು ಹುಟ್ಟುತ್ತೆ ಅನ್ನೋದು ನಮ್ ನಂಬಿಕೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಓಹ್, ನಮ್ಮನೇಲೆ ಪ್ರಶ್ನೆ ನಡೆದ್ರೆ ಬೇರೆ ಮನೆ ಮಾಡ್ಕೊಂಡೋಗೋ ವಿಚಾರ ಈಸಿಯಾಗಿ ಡಿಸ್ಕಸ್ ಮಾಡ್ಬೋದು. ನಿಮ್ಗೆ ಪದ್ಧತಿ ಪರಂಪರೆ ಅಂತ ಹೇಗಿದ್ಯೋ, ನಮ್ಮ ವಂಶದಲ್ಲೂ ಪದ್ಧತಿ ಪರಂಪರೆ ಅಂತ ಇದೆ. ನಮ್ ಗೌರಿ ಅಕ್ಕ ಸಪ್ತಮಿ ಹೊಟ್ಟೆನಲ್ಲಿ ಹುಟ್ಟು ಬರ್ಬೇಕು ಅನ್ನೋದು ನಮ್ಮೆಲ್ರೂ ಆಸೆ. ಅದಕ್ಕೆ ಈ ಪ್ರಸ್ತುತ ವಿಶೇಷ ನಮ್ಮನೇಲಿ ನಡೆದ್ರೇನೆ ಚೆನ್ನಾಗಿರುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ತೀರಾ ಅಂತ. ಒಂದ್ ನಿಮಿಷ ಸುಮ್ಮನೆ ನಿಂತ್ಕೊಳ್ಳೆ. ಅಲ್ಲ, ನಿನ್ ಬಾಯಿಗೆ ಬಂದಂಗ್ ಮಾತಾಡಿದನೆಲ್ಲ ಕೇಳಿಸ್ಕೊಂಡು ಕೂತಿರೋದಕ್ಕಲ್ಲ ನಾವಿಲ್ಲಿರೋದು. ಸುಮ್ಮನೆ ನಿಂತ್ಕೊ ಅಂದ್ರೆ ನಿಂತ್ಕೋಬೇಕು ಅಷ್ಟೇ. ಗಂಡಿನ ಮನೇಲೆ ಪ್ರಸ್ತಾವ ಇಟ್ಕೋತೀವಿ ಅಂತ ಹೇಳ್ತಿದ್ದಾರೆ ತಾನೇ.
ಅದಕ್ಕೆ ಸುಮ್ಮನೆ ಒಪ್ಕೋಬೇಕು. ಇಲ್ಲಿದ್ದೆಲ್ಲ ತಲೆಹರಟೆ ಮಾಡಬಾರ್ದು. ನಾಗರಾಜ, ಇವತ್ತಿನ ಪ್ರಸ್ತುತಶಾಸ್ತ್ರ ನಿಮ್ಮನೇಲೆ ನಡೀಲಿ ಕಣೋ. ನಮ್ದೇನು ಅಭ್ಯಂತರ ಇಲ್ಲ. ಓ, ಅಂದ್ರೆ ಇಬ್ರನ್ನು ಇವತ್ತೇ ಕಳಿಸ್ಕೊಡ್ಬೇಕು ಅಲ್ಲ? ನಾಗರಾಜ, ನಾನೊಂದು ಸ್ವಲ್ಪ ನಮ್ಮ ಸಪ್ತಮಿ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಇಬ್ರನ್ನು ಕಳಿಸ್ಕೊಡ್ತೀನಿ ಕಣೋ. ಅಯ್ಯೋ ವೆಂಕಟು, ಅದಕ್ಕೇನಂತೆ, ಮಾತಾಡು, ಹೋಗು. ಸಪ್ತಮಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸರಿಯಪ್ಪ. ಅಳಿಯಂದ್ರೆ ಒಂದ್ ನಿಮಿಷ. ಹೋಗಿ ಬನ್ನಿ ಮಾವ. ಬಾಮ್ಮ. ಬಾಮ್ಮ. ಏನಪ್ಪ, ಏನೋ ಹೇಳ್ಬೇಕು ಅಂತ ಹೇಳಿದ್ರಿ? ಮಗಳೇ, ನಿನಗೆ ಎಲ್ಲಿ ಹೇಗಿರ್ಬೇಕು, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾನು ನಿನ್ಗೆ ಹೇಳ್ಕೊಡೋ ಅಗತ್ಯ ಇಲ್ಲ. ಎಲ್ಲ ನೀನೇ ತಿಳ್ಕೊಂಡ್ಬಿಟ್ಟಿದ್ಯಾ. ಪರಿಸ್ಥಿತಿ ಈಗ ಹೇಗಿದೆ, ಮುಂದೆ ಹೇಗಿರುತ್ತೆ, ಅದಕ್ಕೆ ಏನ್ ಮಾಡಬೇಕು, ಅದರ ಪರಿಹಾರ ಏನು, ಅದನ್ನೆಲ್ಲ ಯೋಚನೆ ಮಾಡೋ ಶಕ್ತಿ ನಿನಗಿದೆ. ಎಷ್ಟೋ ವಿಷಯಗಳನ್ನ ನಾನು ನಿನ್ನ ನೋಡಿ ಕಲ್ತಿದ್ದೀನಿ. ಗಂಡನ ಮನೇಲಿ ಎಲ್ಲ ಸಂಭಾಳಿಸ್ಕೊಂಡು ಹೋಗ್ತೀಯ ಅನ್ನೋ ಭರವಸೆ ನನಗಿದೆಯಮ್ಮ. ಸಪ್ತಮಿ, ನೀನು ಹುಟ್ಟಾಗಿಂದ ಒಂದಿನನೂ ನಾನಿನ್ನ ಬಿಟ್ಟಿದ್ದವನೇ ಅಲ್ಲ. ಆದ್ರೆ ಇವತ್ತು ಅಪ್ಪ, ನೀವ್ ಬೇಜಾರ್ ಮಾಡ್ಕೊಂಡ್ರೆ ನಂಗೆ ಅಳುನೇ ಬರುತ್ತೆ. ಪ್ಲೀಸ್ ಅಪ್ಪ. ಇಲ್ಲಮ್ಮ, ಬೇಜಾರು ಮಾಡ್ಕೊಳ್ಳಲ್ಲ. ನೀನು ಆ ಅಪ್ಪನಿಂದ ದೂರ ಆಗ್ತಿದ್ದೆ ಅಂತ ನಾನು ಅನ್ಕೊಳ್ಳಲ್ಲ. ನೀನು ನಿನ್ನ ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋದಿಕ್ಕೆ ಹೋಗ್ತಿದ್ಯಾ ಅಂತ ಅನ್ಕೋತೀನಿ. ಅದಕ್ಕೆ ಅಪ್ಪ ಇವತ್ತು ತುಂಬಾ ಖುಷಿಯಾಗಿದ್ದಾನಮ್ಮ. ಸಪ್ತಮಿ, ನಿನ್ನನ್ನ ನಾನೆಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ದೀನೋ, ನೀನು ಅದೇ ತರ ನಾಗರಾಜನ್ ಮನೆಯವರನ್ನೆಲ್ಲ ಜೋಪಾನವಾಗಿ ನೋಡ್ಕೋಬೇಕಮ್ಮ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ. ಏನಪ್ಪ ಅದು? ನೀನು ಇದನ್ನ ನಡೆಸ್ಕೊಡ್ಲೇಬೇಕು. ನಾನು ಯಾವತ್ತೂ ನಾಗರಾಜನ ಅಥವಾ ನಾಗರಾಜ ಯಾವತ್ತೂ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಒಬ್ರನ್ನೊಬ್ರು ಕೇಳ್ಕೊಳ್ಳೋಂಥ ಪ್ರಸಂಗ ಬರಬಾರ್ದಮ್ಮ.